ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲು ಸೇರಿ ಇಂದಿಗೆ 16 ದಿನ ಬಳ್ಳಾರಿ ಕಾರಾಗೃಹದಲ್ಲಿ ಇದ್ರೂ ಕೂಡ ಬುದ್ಧಿ ಬಂದಿಲ್ಲ, ಬುದ್ಧಿ ಕಲಿತಿಲ್ಲ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಜೈಲಿನಲ್ಲಿ ಉಪ್ಪಿಟ್ಟು ಡ್ರೈ ಫ್ರೂಟ್ಸ್ ಸೇವಿಸಿದ್ದಾನೆ ಆರೋಪಿ ದರ್ಶನ್. ಇವತ್ತಿಗೆ 16 ದಿನ ಆಯಿತು ಬಳ್ಳಾರಿ ಕಾರಾಗೃಹಕ್ಕೆ ಸೇರಿ. ಉಪ್ಪಿಟ್ಟು ಡ್ರೈ ಫ್ರೂಟ್ಸ್ ಸೇವಿಸಿದ್ದಾನೆ ಆರೋಪಿ ದರ್ಶನ್. ಜಾಮೀನು ಸಿಗುತ್ತಾ ಇಲ್ವಾ ಅಂತ ಟೆನ್ಷನ್ ನಲ್ಲಿದ್ದಾನೆ ಕೊಲೆ ಆರೋಪಿ ದರ್ಶನ್. ನಿನ್ನೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ಗೆ ಡ್ರೈ ಫ್ರೂಟ್ಸ್ ತಂದು ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರ ಪತ್ನಿ. ವಿಜಯಲಕ್ಷ್ಮಿ ಜೊತೆ ದರ್ಶನ್ ಸಹೋದರ ದಿನಕರ್ ಕೂಡ ಆಗಮಿಸಿದ್ರು. ಜಾಮೀನಿಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಪತ್ನಿ ಜೊತೆ ದಾಸ ಚರ್ಚೆಯನ್ನ ಮಾಡಿದ್ದಾನೆ. ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ 90 ದಿನಗಳ ಮೇಲಾಯಿತು. ಆದರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಸೇರಿ ಇಂದಿಗೆ 16 ದಿನ ಆಗಿದೆ. ನಿನ್ನೆಯ ಘಟನೆ ಅಥವಾ ನಿನ್ನೆ ಆದಂತಹ ಪ್ರಸಂಗ ಗಮನಿಸಿದ್ವಿ ಇಡೀ ರಾಜ್ಯದ ಜನತೆ. ಯಾಕಂದ್ರೆ ದರ್ಶನ್ 90 ದಿನಗಳ ಮೇಲಾದ್ರೂ ಕೂಡ ಜೈಲಿಗೆ ಸೇರಿ 90 ದಿನಗಳ ಮೇಲಾದ್ರೂ ಕೂಡ ಬುದ್ಧಿ ಕಲ್ತಿಲ್ಲ. ಜೈಲಿಗೆ ಸೇರೋದು ಒಂದು ಮನ ಪರಿವರ್ತನೆ ಅಥವಾ ತಾವು ಮಾಡಿದಂತಹ ತಪ್ಪಿಗೆ ಪಾಪ ಪ್ರಜ್ಞೆ ಕಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜೈಲಲ್ಲಿ ಒಂದಷ್ಟು ಮನ ಪರಿವರ್ತನೆ ಆಗಿರುತ್ತೆ ಅಂತ. ಆದರೆ ದರ್ಶನ್ಗೆ ಯಾವುದೇ ಮನ ಪರಿವರ್ತನೆ ಆಗಲಿ, ಅವರ ನಡವಳಿಕೆಯಲ್ಲಿ ಒಂದಿಷ್ಟು ಬದಲಾವಣೆ ಕೂಡ ಇಷ್ಟು ದಿನ ಜೈಲು ಸೇರಿದ್ರು ಕೂಡ ಒಂಚೂರು ಆಗಿಲ್ಲ ಅನ್ನುವಂಥದ್ದನ್ನ ನಿನ್ನೆ ಆದಂತಹ ಘಟನೆಯಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಬಳ್ಳಾರಿ ಜೈಲು ಸೇರಿ 16 ದಿನ ಆಗಿದೆ. ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅವರನ್ನ ಭೇಟಿ ಮಾಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸುವ ವಿಚಾರದ ಬಗ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗೋದ್ರಿಂದ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಇವತ್ತು ಬೇಲ್ ಸಿಗುತ್ತಾ, ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅವರ ಸಹೋದರ ದಿನಕರ್ ಅವರು ನಿನ್ನೆ ಜೈಲಿಗೆ ಆಗಮಿಸಿದ್ರು, ಅವರನ್ನ ಭೇಟಿಯಾದ್ರು. ಜಾಮೀನು ಅರ್ಜಿ ಸಲ್ಲಿಸುವ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದೆ ಏನೆಲ್ಲ ಮಾಡಬೇಕು ಪ್ರೊಸೀಜರ್ಗಳು ಅನ್ನುವಂಥ ವಿಚಾರವಾಗಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ. ಈ ಬೆಳವಣಿಗೆಗಳ ಮಧ್ಯೆ ನಿನ್ನೆ ದರ್ಶನ್ ಅವರು ನಡೆದುಕೊಂಡಂತಹ ರೀತಿ ಈಗ ರಾಜ್ಯಾದ್ಯಂತ ಚರ್ಚೆಗೆ ಜೊತೆಗೆ ಟೀಕೆಗೆ ಕಾರಣವಾಗಿರುವಂಥದ್ದು.